ಪುಲ್ವಾಮಾ ದಾಳಿಯಲ್ಲಿ ಭಾರತದ ಯೋಧರು ಹುತಾತ್ಮರಾಗಿ ಇಂದಿಗೆ 5 ವರ್ಷ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಿಆರ್ಪಿಎಫ್ ಆವರಣದಲ್ಲಿಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಕರ್ನಾಟಕದ ನಿವೃತ್ತ ಕೇಂದ್ರ ಅರೆಸೇನಾ ಪಡೆ ಸಂಘ ಮತ್ತು ಜಿಲ್ಲಾ ಸಂಘಗಳ ವತಿಯ ಪದಾಧಿಕಾರಿಗಳು ಹಾಗೂ ನಿವೃತ್ತ ಯೋಧರು ಉಪಸ್ಥಿತರಿದ್ದರು. 2019 ಫೆಬ್ರವರಿ 14ರಂದು ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ಭಯೋತ್ಪಾದಕರ ದಾಳಿಗೆ ಬಲಿಯಾದ ಸೈನಿಕರಿಗೆ ಗೌರವ ಸಲ್ಲಿಸಲಾಯಿತು. ನಿವೃತ್ತ ಐಜಿಪಿ ಅರ್ಕೇಶ್, ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ನಮ್ಮ ಯೋಧರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯ. ದೇಶ ಮತ್ತು ಜನರ ರಕ್ಷಣೆಗಾಗಿ ಕೇಂದ್ರ ಅರೆಸೇನಾ ಪಡೆ ಹಗಲಿರುಳು ಶ್ರಮಿಸುತ್ತಿದೆ. ಸೇನೆಗೆ ದೊರೆಯುವ ಎಲ್ಲ ಸವಲತ್ತುಗಳನ್ನು ಅರೆಸೇನಾ ಪಡೆಗೂ ವಿಸ್ತರಿಸಬೇಕು ಎಂದು ಅಭಿಪ್ರಾಯಪಟ್ಟರು. ದೇಶ ಸೇವೆಯಲ್ಲಿ ನಿರತರಾಗಿದ್ದ ಈ ಜನರ ಶರೀರದ ತುಂಡು ತುಂಡುಗಳನ್ನು ಅವರ ಮನೆಗಳಿಗೆ ಕಳಿಸಲಾಯಿತು ಹುತಾತ್ಮರಾಗಿ. ಈ ಜನರ ತ್ಯಾಗ ಬಲಿದಾನಗಳ ಸ್ಮರಣೆಯನ್ನ ಮಾಡುವುದು ದೇಶದ ಒಂದು ಕೃತಜ್ಞ ಸರ್ಕಾರದ ಮತ್ತು ಜನತೆಯ ಆದ್ಯ ಕರ್ತವ್ಯ.